ಇತ್ತೀಚಿನ ಚುನಾವಣೆಗಳು, ಬೇರೆ ರಾಜ್ಯದಲ್ಲಿ ನಡೆದಿರತಕ್ಕಂಥ ಚುನಾವಣೆಗಳು, ಪಶ್ಚಿಮ ಬಂಗಾಳದಲ್ಲಿ ನಡೆದಿರತಕ್ಕಂಥ ಚುನಾವಣೆಗಳು, ಚುನಾವಣೆ ವ್ಯವಸ್ಥೆ, ಇದೇ ರೀತಿ ಚುನಾವಣಾ ವ್ಯವಸ್ಥೆ ಮುಂದುವರೆದರೆ ಪ್ರಜಾಪ್ರಭುತ್ವಕ್ಕೆ ಅಪಾಯ ಇದೆ. ಬಹಳ ಚುನಾವಣೆಯಲ್ಲಿ ಗೆದ್ದರು, ಇದು ಅಕ್ರಮ ಅಂಥೇಳಿ ಇಡೀ ರಾಜ್ಯದ ದೇಶದ ಜನವೇ ನಿಲ್ಲೋ ಪರಿಸ್ಥಿತಿ ಬರುತ್ತೆ. ಬಹಳ ಪ್ರಾಮಾಣಿಕವಾಗಿ ಚುನಾವಣೆಗಳು ಆಗಬೇಕು. ಹಣ, ಜಾತಿ, ಚುನಾವಣಾ ಆಯೋಗದ ದುರುಪಯೋಗ ಇವುಗಳು ನಿಜಕ್ಕೂ ಅತ್ಯಂತ ಅಪಾಯಕಾರಿ. ಪಶ್ಚಿಮ ಬಂಗಾಳದಲ್ಲಿ ಆಗಿರ್ತಕ್ಕಂಥದ್ದು ಮಮತಾ ಬ್ಯಾನರ್ಜಿಯವರನ್ನ ಇಳಿಸಬೇಕು ಅಂತ ಹೇಳಿ ಇಡೀ ಕೇಂದ್ರ ಸರ್ಕಾರ ಪ್ರಧಾನಿಯವರಿಂದ ಹಿಡಿದು ಸಾಮಾನ್ಯವರೆಗೂ ಬಂಗಾಳದಲ್ಲಿ ಇವರು ಇಡೀ ಅಧಿಕಾರವನ್ನೇ ಚಲಾಯಿಸಿ ಚುನಾವಣಾ ಆಯೋಗವು ತೆರೆಮರೆಯಲ್ಲಿ ಪ್ರಜಾಪ್ರಭುತ್ವಕ್ಕೆ ಅಪಾಯ ಒದಗಿಸೋ ರೀತಿ ಮಾಡಿ ಮತದಾರರ ಪಟ್ಟಿಯಿಂದ ಲಕ್ಷಾಂತರ ಜನ ತೆಗೆದು ಅಂತಿಮವಾಗಿ ಈ ಕಠೋರ ಚುನಾವಣಾ ವ್ಯವಸ್ಥೆಯಿಂದ ಗೆದ್ದಿದ್ದಾರೆ. ಅದನ್ನು ವಿರೋಧಿಸಿ ಮಮತಾ ಬ್ಯಾನರ್ಜಿಯವರು ನಿಂತಿದ್ದಾರೆ. ಇದು ಬರೀ ಬಂಗಾಳ ಒಂದೇ ಅಲ್ಲ, ಇಡೀ ದೇಶದ ಉದ್ದಗಲಕ್ಕೂ ಈ ಥರ ಆಗುತ್ತೆ. ಮೊದಲು ಚುನಾವಣಾ ಆಯೋಗ ಭಾಳ ಪರಮ ಪವಿತ್ರವಾಗಿ ಆಗಬೇಕು. ಹಿಂದೆ ಶೇಷನ್ ಇದ್ದರು, ಒಬ್ಬರೇ ಶೇಷನ್, ಆದಿಶೇಷನ್ ಅಂತಿದ್ರು, ನಡುಗೋಗಿದ್ರು. ಇವತ್ತು ಚುನಾವಣೆಗೆ 3 ಜನ ಬೇಕಾಗಿಲ್ಲ, ಒಬ್ಬರೇ ಒಬ್ಬರು ಸಂಪೂರ್ಣವಾದಂಥ ಸ್ವಾತಂತ್ರ್ಯವನ್ನು ಕೊಟ್ಟು ಅವ್ರನ್ನ ನೋಡ್ಕೊಳ್ಳಿ ಅಂತ ಹೇಳಿ ಮಾಡಬೇಕು. ಇಲ್ಲದೇ ಚುನಾವಣೆ ಭಾಳ ಅಪಾಯಕಾರಿಯಾಗುತ್ತೆ. ಇದ್ರ ಜೊತೆಗೆ ಸಿನಿಮಾ ಶೋ, ಪ್ರಜಾಪ್ರಭುತ್ವಕ್ಕೂ ಸಿನಿಮಾಕ್ಕೂ ಸ್ವಲ್ಪ ಕತ್ಲೆ ಬೆಳಕು ಮಳೆ ಬಂದಾಗ ಆಡ್ತಾ ಇದೆ. ಯಾರು ಸಿನಿಮಾ ನಟರು ಪಾಪ ಅವರು ದೊಡ್ಡ ಕಲಾವಿದರುಗಳೇ, ಅವರು ಪಾತ್ರ ಮಾಡುವ ಸಿನಿಮಾವನ್ನೇ ಜನ ನಂಬಿ ಇದೇ ನಿಜ ಇರ್ಬೋದು ಅನ್ನೋ ರೀತಿ ಮತ ಹಾಕುವ ಕಾಲ ಬರ್ತಾ ಇದೆ. ಪ್ರಾಮಾಣಿಕವಾಗಿ ಹೋರಾಟ ಮಾಡಿದವರು ಚುನಾವಣೆಯಲ್ಲಿ ಸೋಲುವ ಕಾಲನೂ ಬರಬಹುದು. ಈ ಸಿನಿಮಾ ಪ್ರಪಂಚದಲ್ಲಿ ಮಹಾತ್ಮ ಗಾಂಧೀಜಿಯವರು ಚುನಾವಣೆಗೆ ನಿಂತರೂ ಸೋಲುವ ಅವಕಾಶ ಬರಬಹುದು. ಆ ದೃಷ್ಟಿಯಿಂದ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕಾದರೆ ಚುನಾವಣೆಯ ವ್ಯವಸ್ಥೆ ಬಹಳ ಭದ್ರವಾಗಿರಬೇಕು. ಭ್ರಷ್ಟಾಚಾರ ಇರಬಾರ್ದು, ಜಾತಿ ಇರಬಾರ್ದು, ಹಣ ಇರಬಾರ್ದು. ಎಲ್ಲವೂ ಭ್ರಷ್ಟಾಚಾರದಲ್ಲಿ ನಡೀತಾ ಇದೆ. ನಾವು 9ನೇ ತಾರೀಕು ಬೆಂಗಳೂರಿನಿಂದ ಮೈಸೂರಿನವರೆಗೆ ಭ್ರಷ್ಟಾಚಾರ 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 ವಿರೋಧಿ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಈಗ ಯಾರು ಭ್ರಷ್ಟರು ಅನ್ನೋದೇ ಒಂದು ಪರಿಸ್ಥಿತಿಯಾಗಿದೆ. ಜೈಲಿಗೆ ಹೋಗಿ ಬಂದವ್ರನ್ನೆಲ್ಲ ನಾನಾ ರೀತಿಯಲ್ಲಿ ಕೇಸ್ನಲ್ಲಿ ಹೋಗಿ ಬಂದವ್ರನ್ನೆಲ್ಲ ನಾವು ಹಾರ ತುರಾಯಿಗಳನ್ನು ಹಾಕಿ ಮೆರವಣಿಗೆಯನ್ನು ಮಾಡಿ ಅವರನ್ನು ನಾವು ಗೌರವಿಸಿ
ನಾನು ಹಿಂದೇನು ಹೇಳಿದ್ದೇನೆ, ಇತ್ತೀಚೆಗೆ ಹಾರ ತುರಾಯಿಗಳು ವಸ್ತರಾಗಿವೆ. ಜೆ ಸಿ ಪಿಯಲ್ಲಿ ಹಾರಾಗ್ತಕ್ಕಂಥದ್ದು ವಸ್ತರ ಬಂದುಬಿಟ್ಟಿದೆ. ಅದು ಯಾರಿಗೆ? ಭ್ರಷ್ಟರಿಗೆ. ಜೈಲಿಗೆ ಯಾಕೆ ಹೋದ್ರಿ ನೀವು? ಸ್ವಾತಂತ್ರ್ಯ ಹೋರಾಟವಾ, ಕರ್ನಾಟಕದ ಬಗ್ಗೆ ಹೋರಾಟವಾ? ಅಲ್ಲ, ಯಾವುದೋ ಒಂದು ರೀತಿಯಲ್ಲಿ ರಾಜ್ಯಕ್ಕೆ ಮೋಸ ಮಾಡಿ ಜೈಲಿಗೆ ಹೋಗಿರ್ತೀರಿ. ನಿಮಗೆ ಜೈಲಿನಿಂದ ಬಿಡಿಸ್ಕೊಳ್ತಕ್ಕಂಥ ವ್ಯವಧಾನ ಗೊತ್ತಿದೆ. ಜೈಲಿನಿಂದ ಹೊರಗಡೆ ಬರ್ತೀರಿ. ಬಂದ ತಕ್ಷಣ ನಿಮಗೆ ಅದ್ಭುತವಾದಂಥ ಹಾರ ತುರಾಯಿಯನ್ನು ಹಾಕಿ ಮೆರವಣಿಗೆಯನ್ನು ಭಾಳ ಅದ್ಭುತವಾಗಿ ಮಾಡ್ತಾರೆ. ಬಂದ ತಕ್ಷಣ ಚುನಾವಣೆಗೆ ತಾವೇ ನಿಲ್ಲಬೇಕು ಅಂತೇಳಿ ಭ್ರಷ್ಟರನ್ನು ನಿಲ್ಲಿಸ್ತಾರೆ. ಆ ದೃಷ್ಟಿಯಿಂದ ನಾವು ಭ್ರಷ್ಟಾಚಾರ ವಿರೋಧಿ ಒಂದು ಹೊಸ ಚಿಂತನೆ ಆಗಬೇಕು ಅಂಥೇಳಿ ಕರ್ನಾಟಕದಲ್ಲಿ ಅವ್ರು ಬಿಟ್ಟು ಇವರು ಬಿಟ್ಟರೆ ಅವರು ಬೇರೆ ಯಾರೂ ಬರೋಕ್ಕಾಗ್ತಾಯಿಲ್ಲ ಅನ್ನೋ ರೀತಿ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ನಾವು ಭಾಳ ಗಂಭೀರವಾಗಿ ಚಿಂತನೆ ಮಾಡ್ತಾಯಿದ್ದೀವಿ. ಭ್ರಷ್ಟಾಚಾರದ ವಿರುದ್ಧ ಒಂದು ಅದ್ಭುತವಾಗಿ ಇಡೀ ಕರ್ನಾಟಕದ ಉದ್ದಗಲಕ್ಕೂ ಒಂದು ಶಕ್ತಿ ಯೋಜನಾಂಗ ಬರ್ಬೋದಾ ಅಂತ ನಾವು ಚಿಂತನೆ ಮಾಡಿ, ಮೊದಲನೇದು 9ನೇ ತಾರೀಕು ಬೆಂಗಳೂರು, ರಾಮನಗರ, ಮಂಡ್ಯ, ಮೈಸೂರು ಇಲ್ಲಿ ಭ್ರಷ್ಟಾಚಾರ ವಿರೋಧ. ಈಗ ಮಾನ, ಮರ್ಯಾದೆ, ಗೌರವ ಈ ಪದಗಳಿಲ್ಲ, ಹೊಟ್ಟೋಯ್ತೀವೆಲ್ಲ. ಈಗ ಇವು ಯುಗಕ್ಕೆ ಸೇರೋಗಿದೆ. ಈ ಪರಿಸ್ಥಿತಿ ಇರೋದ್ರಿಂದ ನಾವು ಅದ್ಭುತವಾಗಿ ಒಂದು ಅದ್ಭುತವಾಗಿ ಈ ನಾಡಿನಲ್ಲಿ ಒಂದು ಹೊಸ ಶಕ್ತಿಗೆ ಅವಕಾಶ ಸಿಗುತ್ತಾ ಅನ್ನೋದು ಒಂದು ಯೋಚನೆ ಮಾಡ್ತಾಯಿದ್ದೀವಿ. ಏನು ನಡೀತಾ ಇರತಕ್ಕಂಥದ್ದು 9ನೇ ತಾರೀಕು ಯಡಿಯೂರಪ್ಪಂದು ಅದೇನು ಈ ರಾಜ್ಯಕ್ಕೆ ಮಾಡಿದ್ರು ಗೊತ್ತಿಲ್ಲ. 10 ಲಕ್ಷ ಜನ, 50,000 ಕಾರುಗಳು, 10,000 ಬಸ್ಗಳು ಮತ್ತು ಅವರ ಹಣೆ ಬರ ಏನಾರು ಮಾಡ್ಕೊಳ್ಳಿ. ಆಮೇಲೆ ಮಠಾಧಿಪತಿಗಳು, ಇಡೀ ರಾಜ್ಯದ ಎಲ್ಲ ಮಠಾಧಿಪತಿಗಳು ಅವ್ರು ಯಾಕೆ ಹೋಗ್ತಾರೆ? ಅವ್ರಿಗೇನು ಬುದ್ಧಿನೇ ಇಲ್ವೇ? ಏನು ಪರಿಸ್ಥಿತಿ? ನಿಜವಾಗ್ಲೂ ನನಗೆ ನೋವಾಗುತ್ತೆ. ಇಡೀ ಮಠಾಧಿಪತಿಗಳಿಗೆ ನಾನು ಕೈ ಜೋಡಿಸಿ ಕೈ ಮುಗಿತೀನಿ. ಛಲಬೇಕು ಶರಣಂಗೆ ಪರಧನವನ್ನು ಒಲ್ಲನೆಂಬ, ಛಲಬೇಕು ಶರಣಂಗೆ. ಯಾಕೆ ಅವರು ಮಠಾಧಿಪತಿಗಳು ಮೊದಲನೆಯದಾಗಿ ಬೀದಿಗೆ ಬರಬಾರ್ದು. ಮಠಾಧಿಪತಿಗಳಾದವರು ಮೊದಲನೆಯದಾಗಿ ಬೀದಿಗೆ ಬರಬಾರ್ದು. ಮಠಾಧಿಪತಿಗಳು ಅದರಲ್ಲೂ ಕಾವಿ ಧರಿಸಿ ವಿಭೂತಿಯನ್ನು ಧರಿಸಿದ ತಕ್ಷಣ ಅವರು ಪರಮ ಪವಿತ್ರ ಅಂತ ಹೇಳಿದ್ರೆ ಭ್ರಷ್ಟಾಚಾರದ ಜೊತೆಗೆ ಸೇರಬಾರ್ದು, ಭ್ರಷ್ಟಾಚಾರದ ನೀತಿಗೆ ಸೇರಬಾರ್ದು. ಛಲಬೇಕು ಶರಣಂಗೆ ಪರಧನವನ್ನೊಲ್ಲನೆಂಬ, ಛಲಬೇಕು ಶರಣಂಗೆ ಪರಸತಿಯನ್ನೊಲ್ಲನೆಂಬ ಈ ತತ್ವಕ್ಕೆ ಯಾರೂ ಬದ್ಧರಾಗಿಲ್ಲ. ಕಳಬೇಡ, ಕೊಲ್ಲಬೇಡ, ಹುಸಿಯ ನಡೆಯಲು ಬೇಡ, ಇದರ ಅಳಿಯಲು ಬೇಡ, ತನ್ನ ಬಣ್ಣಿಸಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇದಕ್ಕೆ ಯಾರೂ ಇಲ್ಲವೇ ಇಲ್ಲ. ಈ ದೃಷ್ಟಿಯಿಂದ ಒಂದು ರೀತಿ ಬಸವಣ್ಣನಿಗೂ ಅಗೌರವ, ಮಠಾಧಿಪತಿಗಳು ಅವರಿಗೆ ಅಗೌರವ ಮಾಡ್ಕೊಳ್ತಾರೆ. ಅವ್ರ ಹಣೆ ಬರ ಹೋಗಲಿ ಪಾಪ. ಅವರೆಲ್ಲ ಕರೆದು ಇವ್ರ ಪಕ್ಕದಲ್ಲಿ ಕುಣಿಸಿ
ಈ ರಾಜಕಾರಣಿಗಳಿಗಿಂತಲೂ ಮಠಾಧಿಪತಿಗಳು ಅಂತ ಹೇಳಿದ್ರೆ ಅವರದೇ ಆದಂಥ ಒಂದು ಗೌರವ, ಪ್ರಾಮಾಣಿಕತೆ, ಶಕ್ತಿ ಇದೆ. ಆ ದೃಷ್ಟಿಯಿಂದ ಮಠಾಧಿಪತಿಗಳು ಯಾರೇ ಆಗಲಿ ಬೀದಿಗೆ ಬರಲೂಬಾರ್ದು, ರಾಜಕೀಯ